ನಾನು ಪ್ರತಿ ತಿಂಗಳು 30,000 ಇನ್ವೆಸ್ಟ್ ಮಾಡಿ 1,00,00,000 ಮಾಡೋ ಜರ್ನಿಗೆ ಇವತ್ತು 14 ತಿಂಗಳಾಯ್ತು. ಇವಾಗ ನನ್ನ ಪೋರ್ಟ್‌ಫೋಲಿಯೋ ಹೇಗಿದೆ? ನನ್ನ ಈ 1,00,00,000 ಜರ್ನಿಗೆ 1 ವರ್ಷ ಆದಾಗ ನನ್ನ ಪೋರ್ಟ್‌ಫೋಲಿಯೋ ಯಾವ ತರ ಇತ್ತು ಅಂತ ಹೇಳಿ ನಾನು ವಿಡಿಯೋ ಮಾಡಿ ನಿಮಗೆ ಹೇಳಿದ್ದೆ. ಅಲ್ಲಿಂದ ಇಲ್ಲಿವರೆಗೂ ಅಂದ್ರೆ ಇವಾಗ ಸರಿಸುಮಾರು 3 ತಿಂಗಳಾಗಿದೆ. ನಾನು ಯಾವುದೇ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿಲ್ಲ. ಕಾರಣ ಸಿಂಪಲ್ ಇದೆ. ನಾನೊಂದು ಹೇಳ್ತೀನಿ. ಅದನ್ನ ಹೇಳೋಕ್ಕಿಂತ ಮುಂಚೆ ಇವಾಗ ನನ್ನ ಪೋರ್ಟ್‌ಫೋಲಿಯೋ ಸ್ಟೇಟಸ್ ಏನಿದೆ ಅಂತ ಹೇಳಿ ನಾನು ನಿಮಗೆ ಲೈವ್ ಆಗಿ ತೋರಿಸ್ತೀನಿ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಗ್ರೋ ಆ್ಯಪ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ನಾನು ಗ್ರೋ ಆ್ಯಪ್ ಓಪನ್ ಮಾಡಿ ನೋಡಿದ್ರೆ ನೀವು ಟೈಮ್ ನೋಡಿ ಇಲ್ಲಿ 11 ಜುಲೈ ಟೈಮ್ ಬಂದ್ಬಿಟ್ಟು 3:00 ಇವತ್ತು ಸ್ವಲ್ಪ ಡೌನ್ ಇದೆ ಸ್ಟಾಕ್ ಮಾರ್ಕೆಟ್ 1.14% ಇವತ್ತೇ ಡೌನ್ ಇದೆ. ಸೊ ನಾನು ಇಲ್ಲಿವರೆಗೂ ಟೋಟಲ್ ರಿಟರ್ನ್ ಬಂದಿರೋದು 2.11% ರಿಟರ್ನ್. ಅಂದ್ರೆ ನನ್ನ ಪೋರ್ಟ್‌ಫೋಲಿಯೋ ಇವಾಗ ಪಾಸಿಟಿವ್‌ನಲ್ಲಿದೆ. ಸೊ ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡಿದಾಗ ನೆಗೆಟಿವ್‌ನಲ್ಲಿತ್ತು. ಇವಾಗ ಪಾಸಿಟಿವ್‌ನಲ್ಲಿದೆ. ವಿಚ್ ಇಸ್ ಗುಡ್ ಥಿಂಗ್. ಸೊ ಇವಾಗ ಒಂದು ವಾರದಿಂದ ಇದು ಕಡಿಮೆ ಆಗ್ತಾ ಬರ್ತಿದೆ. ಬಟ್ ಇದು ಮಿಡಲ್ ಅಲ್ಲಿ 8% ಕೂಡ ಹೋಗಿ ಟಚ್ ಆಗಿತ್ತು. ಅಂದ್ರೆ ಪಾಸಿಟಿವ್ 8% ಕೂಡ ಟಚ್ ಆಗಿತ್ತು. ಬಟ್ ಇವಾಗ ಮತ್ತೆ 2% ಆಗಿದೆ. ಸೊ ಇದು ಅಪ್ ಡೌನು ಆಗ್ತಾನೆ ಇರುತ್ತೆ. ಮೇನ್ ಥಿಂಗ್ ಏನಂದ್ರೆ ನಾನು ಲಾಸ್ಟ್ 3 ತಿಂಗಳಿಂದ ಯಾವುದೇ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿಲ್ಲ. ನಾನು ಏನ್ ಮಾಡ್ತೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ನಂಗೆ ಪ್ರತಿ ಮಂತ್ ಸ್ಯಾಲರಿ ಬಂದಾಗ ನನ್ನ ಈ ಸ್ಟಾಕ್ಸ್ ಅಲ್ಲಿ ಯಾವ ಸ್ಟಾಕ್ಸ್ ಕೆಳಗಡೆ ಇರುತ್ತೆ ನಾನು ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ಒಂದ್ ವೇಳೆ ಯಾವುದೇ ಸ್ಟಾಕ್ಸ್ ಕೆಳಗಡೆ ಬಂದಿಲ್ಲ ಅಂದ್ರೆ ನಾನು ಇನ್ವೆಸ್ಟ್ ಮಾಡಲ್ಲ. ಆ ಮಂತ್ ನಾನು ಸ್ಕಿಪ್ ಮಾಡ್ತೀನಿ. ಹಾಗಂತ ಹೇಳಿ ಆ ದುಡ್ಡನ್ನ ನಾನು ಅಲ್ಲಿ ಇಲ್ಲಿ ಇನ್ವೆಸ್ಟ್ ಮಾಡಲ್ಲ, ಖರ್ಚು ಮಾಡಲ್ಲ. ಆ ದುಡ್ಡನ್ನ ನಾನು ಒಂದ್ ಕಡೆ ಇಟ್ಟಿರ್ತೀನಿ. ಅದನ್ನ ಹೇಳೋಕ್ಕಿಂತ ಮುಂಚೆ ನೀವು ನನ್ನ ನ್ಯೂಸ್ ಲೆಟರ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಪ್ರತಿ ಮಂತ್ ಎಂಡ್ ಅಲ್ಲಿ ನನ್ನ 1,00,00,000 ಪೋರ್ಟ್‌ಫೋಲಿಯೋ ಅಪ್ಡೇಟು, ಯಾವ ಸ್ಟಾಕ್ ಅನ್ನ ಬೈ ಮಾಡಿದ್ದೀನಿ, ಯಾವ ಸ್ಟಾಕ್ ಅನ್ನ ಸೆಲ್ ಮಾಡಿದ್ದೀನಿ, ಮತ್ತೆ ನನ್ನ ಫೇವರೇಟ್ ಮೂವೀಸು, ಫಿಲ್ಮ್ಸು, ನನ್ನ ಎಕ್ಸ್‌ಪೀರಿಯನ್ಸು, ಮಿಸ್ಟೇಕ್ಸು ಪ್ರತಿಯೊಂದು ಶೇರ್ ಮಾಡ್ತೀನಿ. ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ. ನೀವು ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಟ್ಸ್ ಕಂಪ್ಲೀಟ್ಲಿ ಫ್ರೀ. ಕಳೆದ 2-3 ತಿಂಗಳಲ್ಲಿ ನನ್ನ ಸ್ಟಾಕ್ಸ್‌ಗಳು ಕೆಳಗಡೆ ಬಂದೇ ಇಲ್ಲ. ಸ್ವಲ್ಪ ಸ್ಟಾಕ್ ಮಾರ್ಕೆಟ್ ಚೆನ್ನಾಗಿ ವರ್ಕ್ ಆಗ್ತಿದೆ. ಸೊ ನನ್ನ ಈ ಸ್ಟಾಕ್ಸ್‌ಗಳು ಕೆಳಗಡೆ ಬರದೇ ಇರೋ ಕಾರಣ ನಾನು ಇನ್ವೆಸ್ಟ್ ಮಾಡಿಲ್ಲ. ನನ್ನ ಕಡೆ ಜಸ್ಟ್ ದುಡ್ಡಿದೆ ಅಂತ ಹೇಳಿ ಅಥವಾ ಎಸ್-ಐ-ಪಿ ಮಾಡ್ಬೇಕಂತ ಹೇಳಿ ಅಥವಾ ನಿಮಗೆ ತೋರಿಸ್ಬೇಕಂತ ಹೇಳಿ ನಾನು ಈ ಸ್ಟಾಕನ್ನ ಓವರ್ ಪ್ರೈಸಲ್ಲಿ ಬೈ ಮಾಡಿದ್ರೆ ಚೆನ್ನಾಗಿ ರಿಟರ್ನ್ ಸಿಗಲ್ಲ. ಸೊ ನಾನೇನ್ ಮಾಡ್ತೀನಿ, ನನ್ನ ಸ್ಯಾಲರಿ ಬಂದಾಗ ಒಂದ್ ವೇಳೆ ಸ್ಟಾಕ್ಸು ನನ್ನ ಬೈಯಿಂಗ್ ಝೋನ್‌ನಲ್ಲಿ ಇದ್ರೆ ನಾನು ಬೈ ಮಾಡ್ತೀನಿ. ಇಲ್ಲಾಂದ್ರೆ ನಾನು ಬೈ ಮಾಡಲ್ಲ. ಆ ದುಡ್ಡನ್ನ ನಾನು ಸೇವ್ ಮಾಡಿ ಬೇರೆ ಕಡೆ ಎತ್ತಿಡ್ತೀನಿ. ಬೇರೆ ಕಡೆ ಅಂದ್ರೆ ಎಲ್ಲಿ? ನಾನು ಬ್ಯಾಂಕ್ ಅಕೌಂಟಲ್ಲಿ ಅಂತೂ ಇಟ್ಕೊಳ್ಳಲ್ಲ. ಕೆಲವೊಂದು ಮಂತ್ ಏನಾಗುತ್ತೆ ಸ್ಟಾಕ್ ಮಾರ್ಕೆಟು 3 ಮಂತ್ಸು, 4 ಮಂತ್ಸು, 5 ಮಂತ್ಸು ಕೆಳಗಡೆ ಬರೋದಿಲ್ಲ. ಆ ಟೈಮಲ್ಲಿ ನಾನು ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಇಟ್ಕೊಂಡ್ರೆ ಅದು ನಮ್ಗೆ ಗೊತ್ತಿಲ್ದಂಗೆ ಅದು ಖರ್ಚಾಗ್ಬಿಡುತ್ತೆ. ಸೊ ಬ್ಯಾಂಕ್ ಅಕೌಂಟಲ್ಲಿ ನಮಗೆ ಜಾಸ್ತಿ ಕಂಟ್ರೋಲ್ ಇರಲ್ಲ. ಈ ಯು-ಪಿ-ಐ ಬಂದ್ಮೇಲೆ ಅಂತೂ ಇನ್ನೂ ಕಂಟ್ರೋಲ್ ತಪ್ಪಿ ಹೋಗಿದೆ. ಸೊ ನಾನು 1 ವಾರ ಕಂಟ್ರೋಲ್ ಮಾಡ್ತೀನಿ, 2 ವಾರ ಕಂಟ್ರೋಲ್ ಮಾಡ್ತೀನಿ. 3ನೇ ವಾರ ಏನಾದ್ರೂ ಒಂದು ಸಿಚುವೇಷನ್ನು, ಒಂದು ಏನಾದ್ರೂ ಎಮರ್ಜೆನ್ಸಿ ಬಂದಾಗ ನಾನು ಆ ದುಡ್ಡನ್ನ ಖರ್ಚು ಮಾಡಿಬಿಡ್ತೀನಿ. ಸೊ ಇದನ್ನ ಅವಾಯ್ಡ್ ಮಾಡ್ಬೇಕಂತ ಹೇಳಿ ನಾನೊಂದು ಸ್ಟ್ರಾಟಜಿನ ಕಂಡಿಡ್ಕೊಂಡಿದ್ದೀನಿ. ಸೊ ಈ ದುಡ್ಡನ್ನ ನಾನೇನ್ ಮಾಡ್ತೀನಿ ಪ್ರತಿ ಮಂತ್ ಎಸ್-ಐ-ಪಿ ದುಡ್ಡನ್ನ ಒಂದೇ ಸ್ಟಾಕ್ ಇತ್ತು ಅಂದ್ರೆ ಬೈ ಮಾಡ್ತೀನಿ. ಇಲ್ಲ ಅಂದ್ರೆ ಒಂದು ಲಿಕ್ವಿಡ್ ಫಂಡ್ ಅಲ್ಲಿ ಅದನ್ನ ಇನ್ವೆಸ್ಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಲೈವ್ ಆಗಿ ತೋರಿಸ್ತೀನಿ. ಸೊ ನಾನು ಲಾಸ್ಟ್ ಇಯರ್ ಅಂದ್ರೆ ಫಸ್ಟ್ ಇಯರ್ 30,000 ಇನ್ವೆಸ್ಟ್ ಮಾಡ್ತಾ ಇದ್ದೆ. ಸೊ ನೆಕ್ಸ್ಟ್ ಇಯರ್ ಸ್ಟೆಪ್ ಅಪ್ ಎಸ್-ಐ-ಪಿ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತು. ಸೊ 10% ನಾನು ಪ್ರತಿ ವರ್ಷ ಜಾಸ್ತಿ ಮಾಡ್ತಾ ಹೋಗ್ತೀನಿ. ಸೊ ಈ ವರ್ಷ ನಾನು 33,000 ಇನ್ವೆಸ್ಟ್ ಮಾಡಬೇಕಾಗಿತ್ತು ಪ್ರತಿ ಮಂತು. ಸೊ ಲಾಸ್ಟ್ 2 ಮಂತ್ಸ್ ಅಲ್ಲಿ 33,000 ನಂಗೆ ಸ್ಟಾಕ್ ಸಿಗದೇ ಇರೋ ಕಾರಣ ಈ ಲಿಕ್ವಿಡ್ ಫಂಡ್ ಅಲ್ಲಿ ಗ್ರೋ ಲಿಕ್ವಿಡ್ ಡೈರೆಕ್ಟ್ ಫಂಡ್ ಅಲ್ಲಿ 66,000 ನಾನು ಇನ್ವೆಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಯಾವ ಮೂಮೆಂಟ್ ಅಲ್ಲಿ ಬೇಕಾದ್ರೂ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆಗ್ಬೋದು. ಆ ಮೂಮೆಂಟ್ ಅಲ್ಲಿ ನಾನು ಈ ದುಡ್ಡನ್ನ ವಿತ್‌ಡ್ರಾ ಮಾಡ್ಕೊಂಡು ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ಸೊ ಈ ದುಡ್ಡು ನಂಗೆ ಇಮ್ಮಿಡಿಯೇಟ್ ಸಿಗಲ್ಲ. ಇನ್‌ಸ್ಟಂಟ್ ಸಿಗಲ್ಲ. ದಟ್ ಈಸ್ ದ ಬೆನಿಫಿಟ್ ಆಫ್ ಲಿಕ್ವಿಡ್ ಆಕ್ಚುಲಿ. ಸೊ ನಾನು ಇವತ್ತು ವಿತ್‌ಡ್ರಾ ಮಾಡಿದ್ರೆ ನಾಳೆ ನಂಗೆ ದುಡ್ಡು ಬ್ಯಾಂಕ್ ಅಕೌಂಟ್‌ಗೆ ಬಂದು ಜಮಾ ಆಗುತ್ತೆ. ನನ್ನ ಪರ್ಸನಲ್ ಫೈನಾನ್ಸ್ ಅಲ್ಲಿ ನಾನು ಜಾಸ್ತಿ ಡಿಸಿಪ್ಲಿನ್ ಆಗಿರೋದಕ್ಕೆ ಒಂದು ಸ್ಟ್ರಾಟಜಿನ ನಾನು ಯೂಸ್ ಮಾಡ್ತೀನಿ. ಅಂದ್ರೆ ನನಗೆ ಶಾರ್ಟ್ ಟರ್ಮ್‌ಗೋಸ್ಕರ ಯಾವುದೇ ತರ ದುಡ್ಡು ಸೇವ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ರೆ, ನಾನು ಪ್ರತಿ ಮಂತು ನನ್ನ ಸ್ಯಾಲರಿಲಿ ಉಳಿದಾಗ ನಾನು ಅದನ್ನ ಬ್ಯಾಂಕ್ ಅಕೌಂಟಲ್ಲಿ ಇಟ್ಕೊಳ್ಳೋಕಂತೂ ಆಗಲ್ಲ. ಅಲ್ಲಿ ಖರ್ಚಾಗ್ಬಿಡುತ್ತೆ. ನಾನೇನ್ ಮಾಡ್ತೀನಿ, ಈ ಲಿಕ್ವಿಡ್ ಫಂಡು, ಡೆಟ್ ಫಂಡ್ ಸ್ಟ್ರಾಟಜಿನ ಯೂಸ್ ಮಾಡ್ತೀನಿ. ಬೇಸಿಕಲಿ ಈ ಲಿಕ್ವಿಡ್ ಫಂಡಲ್ಲಿ ಮತ್ತೆ ಡೆಟ್ ಫಂಡಲ್ಲಿ ಜಾಸ್ತಿ ರಿಟರ್ನ್ ಸಿಗಲ್ಲ. 5, 6, 7% ರಿಟರ್ನ್ ಸಿಗ್ಬೋದು. ಓಕೆನಾ? ಬಟ್ ಅಲ್ಲಿ ಏನಂದ್ರೆ ರಿಸ್ಕ್ ಸಿಕ್ಕಾಪಟ್ಟೆ ಕಡಿಮೆ ಇರುತ್ತೆ. ಆಲ್ಮೋಸ್ಟ್ 0 ಇರುತ್ತೆ. ಫಾರ್ ಎಕ್ಸಾಂಪಲ್ ಈ ಇನ್ಶೂರೆನ್ಸ್ ಪ್ರತಿ ವರ್ಷಕ್ಕೆ ಒಮ್ಮೆ ಬರುತ್ತೆ. ಓಕೆನಾ? ಆ ವರ್ಷಕ್ಕೆ ಒಮ್ಮೆ ಬಂದ್ರು ಕೂಡ ಆ ಮಂತ್ ಅಲ್ಲಿ ನಂಗೆ ಉಳಿಯೋದು ಕಡಿಮೆ ದುಡ್ಡು. ಬಟ್ ಅವಾಗ ನಾನು 50, 60 ಸಾವಿರ ಒಮ್ಮೆ ತರಕ್ಕಾಗಲ್ಲ. ಸೊ ನಾನೇನ್ ಮಾಡ್ತೀನಿ, ಆ 1 ವರ್ಷದ ಇನ್ಶೂರೆನ್ಸ್‌ಗೋಸ್ಕರ ನಾನು ಪ್ರತಿ ಮಂತ್ ಸ್ವಲ್ಪ ಸ್ವಲ್ಪನೇ ಸೇವ್ ಮಾಡ್ತಾ ಹೋಗ್ತೀನಿ. ನೀವು ಇಲ್ಲಿ ನೋಡಿ, ನಾನು 3 ಫಂಡನ್ನ ನಾನು ಈ ತರ ಮಾಡ್ಕೊಂಡಿದ್ದೀನಿ. ಫಸ್ಟ್ ಬಂದ್ಬಿಟ್ಟು ಈ ಅಪಾರ್ಚುನಿಟಿ ಫಂಡು. ಅಪಾರ್ಚುನಿಟಿ ಅಂದ್ರೆ ಈ ಎಸ್-ಐ-ಪಿ. ಒಂದು ವೇಳೆ ನಾನು ಸ್ಟಾಕಲ್ಲಿ ಯಾವುದೇ ತರ ಅಪಾರ್ಚುನಿಟಿ ಕಾಣಿಲ್ಲ ಅಂದ್ರೆ ಈ ಅಪಾರ್ಚುನಿಟಿ ಲಿಕ್ವಿಡ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ಸೆಕೆಂಡ್ ಫಂಡ್ ಬಂದ್ಬಿಟ್ಟು ಎಮರ್ಜೆನ್ಸಿ ಫಂಡು. ಸೊ ನಿಮ್ಗೆ ಗೊತ್ತು ಎಮರ್ಜೆನ್ಸಿ ಫಂಡ್ ಎಷ್ಟೊಂದು ಇಂಪಾರ್ಟೆಂಟ್ ಆಗುತ್ತೆ ಇವಾಗ ಅಂತ ಹೇಳಿ. ಸೊ ನಾನು ಪ್ರತಿ ಮಂತ್ ಸ್ಯಾಲರಿಯಲ್ಲಿ ಎಷ್ಟು ಉಳಿಯುತ್ತೆ ಅಷ್ಟು ನಾನು ಇದರಲ್ಲಿ ಒನ್ ಟೈಮ್ ಇನ್ವೆಸ್ಟ್ ಮಾಡ್ತಾ ಹೋಗ್ತೀನಿ. ಸೊ ಥರ್ಡ್ ಫಂಡ್ ಬಂದ್ಬಿಟ್ಟು ಇನ್ಶೂರೆನ್ಸು.
ಇನ್ಶೂರೆನ್ಸ್‌ಗಂತ ಹೇಳಿ ನಾನು ಪ್ರತಿ ಮಂತು ಸ್ವಲ್ಪ ಸ್ವಲ್ಪನೇ ಸೇವ್ ಮಾಡ್ತಾ ಹೋಗ್ತೀನಿ. ವರ್ಷದ ಎಂಡಲ್ಲಿ ಇನ್ಶೂರೆನ್ಸ್ ಯಾವಾಗ ತುಂಬೋದು ಬರುತ್ತೆ, ಅವಾಗ ನಂಗೆ ಈ ಫಂಡಲ್ಲಿ ಇನಫ್ ದುಡ್ಡಿರುತ್ತೆ. ಸೊ ಜಸ್ಟ್ ವಿತ್‌ಡ್ರಾ ಮಾಡ್ಬಿಟ್ಟು ನಾನು ಅಲ್ಲಿ ಇನ್ಶೂರೆನ್ಸ್‌ನ ತುಂಬ್ತೀನಿ. ಸೊ ಆ ಮಂತಲ್ಲಿ ನಂಗೆ ಬಜೆಟಲ್ಲಿ ಯಾವುದೇ ತರ ಇಶ್ಯೂ ಆಗಲ್ಲ. ಸೊ ನಂಗೆ ಇದು ಸಿಕ್ಕಾಪಟ್ಟೆ ಹೆಲ್ಪ್ ಆಗಿದೆ. ಸೊ ನಿಮಗೂ ಕೂಡ ಶಾರ್ಟ್ ಟರ್ಮಲ್ಲಿ ಯಾವುದೇ ತರ ಗೋಲ್ ಇತ್ತು ಅಂದ್ರೆ, ಸೊ ಅದಕ್ಕೋಸ್ಕರ ನೀವು ದುಡ್ಡನ್ನ ಸೇವ್ ಮಾಡ್ತಾ ಇದ್ದೀರಾ ಅಂತಂದ್ರೆ, ಬ್ಯಾಂಕ್ ಅಕೌಂಟಲ್ಲಿ ಸೇವ್ ಮಾಡೋ ಬದಲು ನೀವು ಈ ತರ ಲಿಕ್ವಿಡ್ ಫಂಡಲ್ಲಿ ಸೇವ್ ಮಾಡಬಹುದು. ಇಕ್ವಿಟಿಯಲ್ಲಿ ಹೋಗಬೇಡಿ. ಇಕ್ವಿಟಿ ಯಾವಾಗ ಏನಿರುತ್ತೆ ಗೊತ್ತಿಲ್ಲ. ಸೊ ಸಿಕ್ಕಾಪಟ್ಟೆ ರಿಸ್ಕ್ ಇರುತ್ತೆ. ನೀವು ಇವಾಗ ಇನ್ವೆಸ್ಟ್ ಮಾಡಬೇಕಾದ್ರೆ ಜಾಸ್ತಿ ಇರುತ್ತೆ. ವಿತ್‌ಡ್ರಾ ಮಾಡಬೇಕಾದ್ರೆ ಅಂದ್ರೆ ಎಮರ್ಜೆನ್ಸಿ ಫಂಡಾಗ ವಿತ್‌ಡ್ರಾ ಮಾಡಬೇಕಾದ್ರೆ ಮಾರ್ಕೆಟ್ ಡೌನ್ ಇತ್ತಂದ್ರೆ ನಿಮಗೆ ಲಾಸ್ ಆಗುತ್ತೆ. ಸೊ ಡೆಟ್ ಫಂಡ್ ಚೂಸ್ ಮಾಡಿ. ಇಕ್ವಿಟಿ ಫಂಡ್ ಬೇಡ. ಸೊ ಇವಾಗ ನೀವು ನೋಡ್ತಿರ್ಬೋದು ಈ ಎಕ್ಸೆಲ್‌ನಲ್ಲಿ ನನ್ನ ಇನ್ವೆಸ್ಟ್‌ಮೆಂಟ್ ನಾನು ಟ್ರ್ಯಾಕ್ ಮಾಡ್ತಾ ಹೋಗ್ತೀನಿ. ಪ್ರತಿ ಮಂತ್ ಎಂಡಲ್ಲಿ ನನ್ನ ಪೋರ್ಟ್‌ಫೋಲಿಯೋ ಯಾವ ತರ ಪರ್ಫಾರ್ಮ್ ಮಾಡ್ತಿದೆ ಅಂತ ಹೇಳಿ. ಸೊ ಇಲ್ಲಿ ನಾನು ಟ್ರ್ಯಾಕ್ ಮಾಡ್ತೀನಿ. ಸೊ ಲಾಸ್ಟ್ 3 ಮಂತ್ಸಲ್ಲಿ ಅಂದ್ರೆ ನಾನು ವಿಡಿಯೋ ಮಾಡಬೇಕಾದ್ರೆ 4.63 ನೆಗೆಟಿವ್‌ನಲ್ಲಿತ್ತು. ಅದಾದ್ಮೇಲೆ 1% ಆಯ್ತು, 2% ಆಯ್ತು. ಜೂನ್ ಎಂಡಲ್ಲಿ ಇದು 5% ಇತ್ತು. ಇವಾಗ 2% ಆಗಿದೆ. ಸೊ ಜುಲೈ ಎಂಡಲ್ಲಿ ಎಷ್ಟಾಗುತ್ತೆ ನಾನು ಇಲ್ಲಿ ಅದನ್ನ ಫಿಲ್ ಮಾಡ್ತೀನಿ. ಸೊ ನಾನಿವಾಗ ನಿಮಗೆ ತೋರಿಸೋದು ನನ್ನ ಫೇವರೇಟ್ ಸೆಕ್ಷನ್ ಡಿವಿಡೆಂಡ್ಸು. ನಂಗೆ 2-3 ಮಂತ್ಸಲ್ಲಿ ಎಷ್ಟು ಡಿವಿಡೆಂಡ್ ಬಂದಿದೆ ಅಂತ. ಆಲ್ಮೋಸ್ಟ್ ಎಲ್ಲ ಕಂಪನಿಗಳು ತಮ್ಮ ಫೈನಾನ್ಷಿಯಲ್ ಇಯರ್ ಎಂಡ್ ಅಂದ್ರೆ ಫೈನಲ್ ಡಿವಿಡೆಂಡ್ಸನ್ನ ಮೇ, ಜೂನಲ್ಲಿ ಡಿಕ್ಲೇರ್ ಮಾಡ್ತಾರೆ. ಅದು ನಮಗೆ ಬ್ಯಾಂಕ್ ಅಕೌಂಟಿಗೆ ಬಂದು ಜಮಾ ಆಗೋದು ಜೂನ್, ಜುಲೈ, ಆಗಸ್ಟಲ್ಲಿ. ಸೊ ನಾನು ಆಲ್ಮೋಸ್ಟ್ ಎಲ್ಲ ಕಂಪನಿಗಳು ನಂಗೆ ಡಿವಿಡೆಂಡನ್ನ ಡಿಕ್ಲೇರ್ ಮಾಡಿದೆ. ಬಟ್ 2 ಮಾತ್ರ ನಂಗೆ ಬಂದು ಜಮಾ ಆಗಿದೆ. ಅದು ನಾನು ನಿಮಗೆ ಹೇಳ್ತೀನಿ. ಸೊ ಏಷ್ಯನ್ ಪೇಂಟು 20.55 ಡಿವಿಡೆಂಡನ್ನ ಡಿಕ್ಲೇರ್ ಮಾಡಿತ್ತು. ನನ್ನ ಕಡೆ 27 ಸ್ಟಾಕ್ಸ್ ಇರೋದ್ರಿಂದ ನಂಗೆ ₹555 ಸಿಕ್ಕಿತ್ತು. ಅದೇ ತರ ಬಜಾಜ್ ಫೈನಾನ್ಸ್ ಕೂಡ ಡಿವಿಡೆಂಡನ್ನ ಡಿಕ್ಲೇರ್ ಮಾಡಿತ್ತು. ಅದಕ್ಕೆ ನಂಗೆ ₹48. ಅದು ಇಂಟರಿಮ್ ಡಿವಿಡೆಂಡು ಸ್ವಲ್ಪ ಕಡಿಮೆ ಬಂದಿದೆ ಅಷ್ಟೇ. ಸೊ ಸೆಕೆಂಡ್ ಇಯರ್ ಟೋಟಲ್ ಸ್ಟಾರ್ಟಿಂಗ್ ಇಂದ ಡಿವಿಡೆಂಟು 603 ಇದೆ. ಸೊ ಲಾಸ್ಟ್ ಇಯರ್ 594 ಇತ್ತು. ಎಂಟೈರ್ ಇಯರ್ ಹಿಡಿದು ಜಸ್ಟ್ ಇವಾಗ 2-3 ಮಂತ್ಸಲ್ಲಿ ನಂಗೆ ₹603 ಆಗಿದೆ. ಆಲ್ಮೋಸ್ಟ್ ನಂಗೆ ಈ ವರ್ಷ ಒಂದು 3000 ಆಸ್ ಅ ಡಿವಿಡೆಂಟ್ ಕೂಡ ಬಂದೇ ಬರುತ್ತೆ. ಸೊ ಆಲ್ಮೋಸ್ಟ್ ನಂಗೆ ಅಷ್ಟೊಂದು ಬಂದೇ ಬರುತ್ತೆ ಅಂತ ಹೇಳಿ ಕಾನ್ಫಿಡೆಂಟ್ ಇದೆ. ನಾನು ಏಷ್ಯನ್ ಪೇಂಟ್ ಡೌನ್ ಆದಾಗ ಒಂದು ವಿಡಿಯೋ ಮಾಡಿದ್ದೆ. ಏಷ್ಯನ್ ಪೇಂಟ್ ಏಕೆ ಡೌನ್ ಆಗ್ತಿದೆ ಅಂತ ಹೇಳಿ. ಆ ವಿಡಿಯೋ ಕಮೆಂಟಲ್ಲಿ ಎಷ್ಟೋ ಜನ ನನಗೆ ರೆಕಮೆಂಡ್ ಮಾಡಿದ್ರು ಈ ಸ್ಟಾಕನ್ನ ಸೆಲ್ ಮಾಡಿ ಅಂತ ಹೇಳಿ. ಆ ಸ್ಟಾಕ್ ನನಗೆ ಅವಾಗ 15% ಅಂದ್ರೆ -15% ರಿಟರ್ನ್ ಕೊಡ್ತಾ ಇತ್ತು. ಇವಾಗ ನೋಡಿದ್ರೆ ಇದು 4% -4%ಗೆ ಬಂದಿದೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಏಷ್ಯನ್ ಪೇಂಟು ಅಪ್ ಹೋಗಿದೆ. ಸೊ ನಾನು ಇವ್ರ ಮಾತು ಕೇಳಿಬಿಟ್ಟು ಅವಾಗ ಸೆಲ್ ಮಾಡಿದ್ರೆ -10% ನನಗೆ ಲಾಸ್ ಆಗ್ತಾ ಇತ್ತು. ಸ್ಟಾಕ್ ಮಾರ್ಕೆಟ್‌ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ದುಡ್ಡಲ್ಲ, ರಿಟರ್ನ್ ಅಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು ಪೇಷನ್ಸು. ವಾರೆನ್ ಬಫೆಟ್ ಒಂದು ಮಾತು ಹೇಳ್ತಾರೆ. ಸ್ಟಾಕ್ ಮಾರ್ಕೆಟ್ ಈಸ್ ಅ ಡಿವೈಸ್ ಫಾರ್ ಟ್ರಾನ್ಸ್ಫರಿಂಗ್ ಮನಿ ಫ್ರಾಮ್ ಇಂಪೇಷಂಟ್ ಟು ಪೇಷಂಟ್. ಸ್ಟಾಕ್ ಮಾರ್ಕೆಟ್‌ನಲ್ಲಿ ನಾವು ಸ್ವಲ್ಪನಾದ್ರೂ ಪ್ರಾಫಿಟ್ ನೋಡಬೇಕು. ಅದರದ್ದು ಒಂದು ಮ್ಯಾಜಿಕ್ ನೋಡ್ಬೇಕಂದ್ರೆ ಮಿನಿಮಮ್ 4-5 ವರ್ಷ ಇನ್ವೆಸ್ಟ್ ಮಾಡಲೇಬೇಕು. ನೀವು ಏನೇ ಮಾಡಿದ್ರು, ಎಷ್ಟೇ ರಿಸರ್ಚ್ ಮಾಡಿದ್ರು ಕಂಪನಿ ಬಗ್ಗೆ ಸ್ಟಾಕನ್ನ ಬೈ ಮಾಡೋಕ್ಕಿಂತ ಮುಂಚೆ ಮಾಡಬೇಕು. ಒಂದು ವೇಳೆ ನೀವು ಕನ್ವಿನ್ಸ್ ಆಗಿಬಿಟ್ಟು ಸ್ಟಾಕನ್ನ ಬೈ ಮಾಡಿದ್ರೆ ಅದರ ಪ್ರಾಫಿಟ್ ಅನ್ನು ನೋಡ್ಬೇಕಂದ್ರೆ ನೀವು ಮಿನಿಮಮ್ 4-5 ವರ್ಷ ವೇಟ್ ಮಾಡಲೇಬೇಕಾಗುತ್ತೆ. ಅದನ್ನ ಹೋಲ್ಡ್ ಮಾಡಲೇಬೇಕಾಗುತ್ತೆ. ಬಿಸ್ನೆಸ್ ಅಲ್ಲಿ ಕಾಂಪಿಟೇಷನ್ ಕಾಮನ್, ಅಪ್ ಡೌನ್ ಕಾಮನ್. ಸೊ ನಾವು ಹಾಗಂತ ಹೇಳಿ ಸ್ವಲ್ಪ ಡೌನ್ ಆದಾಗ ಸೆಲ್ ಮಾಡಿದ್ರೆ, ಅಪ್ ಹೋದಾಗ ಮತ್ತೆ ಬೈ ಮಾಡಿದ್ರೆ ಪ್ರಾಫಿಟ್ ಅನ್ನೋದು ಇರಲ್ಲ ಸ್ಟಾಕ್ ಮಾರ್ಕೆಟ್‌ನಲ್ಲಿ. ಜಸ್ಟ್ ಒಂದು ಒಳ್ಳೆ ಕಂಪನಿಯನ್ನ ನಾವು ಹುಡ್ಕೋದು. ಒಳ್ಳೆಯದಂದ್ರೆ ಜಾಸ್ತಿ ನಾವು ಇನ್ವೆಸ್ಟರ್ ವಾರೆನ್ ಬಫೆಟ್ ಲೆವೆಲ್‌ಗೆ ಏನು ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಕಾಮನ್ ಸ್ಟಾಕ್ಸ್ ಇದೆ. ಒಳ್ಳೆ ರಿಟರ್ನ್ ಕೊಡುತ್ತೆ. ಜಸ್ಟ್ ಒಂದು ಕ್ವಾಲಿಟಿ ಸ್ಟಾಕ್ಸನ್ನ ಹುಡ್ಕೋದು, ಅಲ್ಲಿ ಇನ್ವೆಸ್ಟ್ ಮಾಡೋದು, ಜಸ್ಟ್ ವೇಟ್ ಮಾಡೋದು, ಹೋಲ್ಡ್ ಮಾಡಿ ಇಟ್ಕೊಳ್ಳೋದು ಅಷ್ಟೇ. ಜಾಸ್ತಿ ನಾವು ಅದನ್ನ ಡೈಲಿ ಸ್ವೈಪ್ ಮಾಡಿ ನೋಡೋದು, ಇವತ್ತು ಇಷ್ಟು ಬಂದಿದೆ, ಅವತ್ತು ಇಷ್ಟು ಬಂದಿದೆ ಅಂತ ಹೇಳಿ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ನಮ್ಮ ಜಾಸ್ತಿ ಫೋಕಸ್ ನಮ್ಮ ಇನ್ಕಮ್ ಜಾಸ್ತಿ ಮಾಡೋ ಕಡೆ ಇರಬೇಕು. ನೀವು ರಿಲಯನ್ಸ್ ಕಂಪನಿ ನೋಡಿದ್ರೆ 2007ರಿಂದ 2017ವರೆಗೆ ಯಾವುದೇ ತರ ರಿಟರ್ನ್ ಕೊಟ್ಟಿಲ್ಲ. ಫ್ಲಾಟ್ ಇದೆ. ನೀವು ಒಂದ್ ವೇಳೆ 2007ರಲ್ಲಿ ಇನ್ವೆಸ್ಟ್ ಮಾಡಿದ್ರೆ 2017ವರೆಗೂ ನಿಮಗೆ 0 ರಿಟರ್ನ್ ಸಿಗ್ತಾ ಇತ್ತು. ಅದಾದ್ಮೇಲೆ ರಿಲಯನ್ಸ್ ಯಾವ ಲೆವೆಲ್‌ಗೆ ರಿಟರ್ನ್ ಕೊಟ್ಟಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಸ್ಟಾಕ್ ಮಾರ್ಕೆಟ್‌ನಲ್ಲಿ ಮೇನ್ ಬೇಕಾಗಿರೋದು ಪೇಷನ್ಸು, ಡಿಸಿಪ್ಲಿನ್. ನೀವು ನನ್ನ ಲಾಸ್ಟ್ ಎಸ್ ಐ ಪಿ ವಿಡಿಯೋ ನೋಡ್ಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಆ ವಿಡಿಯೋ ನೋಡಿ. ಮತ್ತೆ ಸಿಗುವ.